ಇವೆರಡು ಕಣ್ಣುಗಳು ಏನದಾವಲ್ಲ ಇವರೇ ವ್ಯಾಪಾರಿಗಳು. ಈ ಹುಬ್ಬುಗಳ ಕೆಳಗೆ ಮನಿ ಮಾಡ್ಕೊಂಡದಾರ ಅವರು. ಆ ಹುಬ್ಬಳ್ಳಿ ಇವರು ವ್ಯಾಪಾರನ ಒಂದಾದ್ರೂ ಮಾತ್ರ ಚಲೋ ಮಾಡ್ತಾರ, ಎರಡಾದ್ರ ಹಾಳಾಗಿ ಹೋಗ್ತಾರಂತ. ಹೌದ್ರಿ? ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಿರ್ತೈತಲ್ಲ, ಅವರಿಬ್ರು ಒಂದ ಮನಸ್ಸಿನವ್ರಿದ್ರ ಭಾಳ ಚಂದ ಹೋಗಿರ್ತೈತಿ, ಗನ ಬೆಳೆದ್ ನಿಲ್ತೈತೆ. ಅದು ಅವ್ರದ್ರೊಳಗೆ ಏನಾರು ಸಮಸ್ಯೆ ಬಂತು, ಅವರು ಹಾಳು. ಇವರಿಬ್ರು ಒಂದಾಗಬೇಕಂತೆ. ಇಲ್ಲಿ ವ್ಯಾಪಾರ ಭಾಳ ಚಲೋ ನಡಿಬೇಕಂದ್ರೆ ಒಳಗಿನ ವ್ಯಾಪಾರ, ಇಲ್ಲಿ ವ್ಯಾಪಾರ ಇಬ್ಬರೊಂದಾಗಿ ಮಾರಲು ಲಾಭ ಹಬ್ಬಿತೈ ಗುರುವೇ ಕೃಪೆಯಾಗು. ಇವರು ಎರಡಾಗಬಾರದು, ದೃಷ್ಟಿ ಎರಡಾಗಬಾರದು, ದೃಷ್ಟಿ ಒಂದಾಗಬೇಕು. ಆ ಒಂದಾಯಿತು ಅಂತಂದ್ರೆ ಎಷ್ಟು ಬೇಕಷ್ಟು ಒಳಗಿನ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಇವು ಹೊರಗೆ ನೋಡುವಂತಹ ಪ್ರಯತ್ನವನ್ನು ನಿಲ್ಲಿಸಿ ಒಳಗೆ ನೋಡುವಂತಹ ಪ್ರಯತ್ನವನ್ನು ಮಾಡಬೇಕು. ಒಳಗೆ ನೋಡ್ತಾ ಹೋದಾಗ ಒಂದು ಅದ್ಭುತ ಆನಂದ ಉಂಟಾಗ್ತದೆ, ತೃಪ್ತಿ ಉಂಟಾಗ್ತದೆ, ನೆಮ್ಮದಿ ಉಂಟಾಗ್ತದೆ. ಇಂದ್ರಿಯಗಳು ಅಂತರ್ಮುಖವಾಗಬೇಕು, ಆನಂದ ಪ್ರಾಪ್ತಿ ಆಗ್ತೈತಿ. ಅವನ ಹಂಗ ಹೊರಮುಖ ಹೋಗಾಕ ಬಿಡಬಾರದು. ನಿಮಗೊಂದು ಭಾಳ ಕಿಮ್ಮತ್ತಿನ ಮಾತನ್ನ ಹೇಳ್ತೀನಿ. ಈ ಇಂದ್ರಿಯಗಳನ್ನು ನಿಯಂತ್ರಿಸೋದು ಅಂದ್ರೆ ಹಾಗೆ ನಾ ಹೇಳಿದೆ, 10 ಇಂದ್ರಿಯಗಳಿಗೆ ಮನಸ್ಸು ಮಹಾರಾಜ ಅಂತ. ಆ ಮನಸ್ಸು ಹೇಳ್ದಂಗೆ ಇವು ಅಷ್ಟು ಕೇಳ್ತಾವ ಅಲ್ಲ. ಮನಸ್ಸು ಅನ್ನೋದು ಒಂದು ಹಕ್ಕಿ. ಮನಸ್ಸು ಅನ್ನೋದು ಒಂದು ಹಕ್ಕಿ ಇದ್ದಂಗದು. ಆ ಹಕ್ಕಿಗೆ ಬಹಳ ಪ್ರಮುಖವಾಗಿರುವಂಥವು 2 ರೆಕ್ಕೆಗಳು. ಆ ಹಕ್ಕಿ ಸುಖವಾಗಿ ಬದುಕಬೇಕಾಗಿತ್ತು ಅಂತಂದ್ರೆ 2 ರೆಕ್ಕೆಗಳು ಬೇಕು. ಹಕ್ಕಿಗೆ 2 ರೆಕ್ಕೆಗಳು ಬಹಳ ಅವಶ್ಯ. ಆ ಹಕ್ಕಿ 2 ರೆಕ್ಕೆಗಳನ್ನು ಒಳಗೊಂಡಿರ್ತೈತಲ್ಲ, ಅದಕ್ಕೆ 2 ಕಾಲುಗಳು ಇರ್ತಾವ. ಕಾಲುಗಳು ಕೂಡ ಅವಶ್ಯ. ಅದಕ್ಕೆ ಮನಸ್ಸನ್ನುವಂತಹ ಹಕ್ಕಿಗೆ 2 ಕಣ್ಣುಗಳನ್ನುವಂತಹ ರೆಕ್ಕೆ. ಈ 2 ಮೂಗಿನ ಹೊಳ್ಳೆಗಳೇನದಾವಲ್ಲ, ಒಂದು ನಯನೇಂದ್ರಿಯ, ಒಂದು ಘ್ರಾಣೇಂದ್ರಿಯ. ಇವು 2. ಇಲ್ಲಿ ಯಾವುದನ್ನ ನಿಲ್ಲಿಸೋದು? ಬಹಳ ಜನ ಏನ್ ಮಾಡ್ಬೇಕಂತಂದ್ರೆ ಇಂದ್ರಿಯಗಳ ಚಾಪಲ್ಯವನ್ನು ನಿಲ್ಲಿಸಬೇಕು ಅಂತ ಹೇಳಿ ಈ ಪ್ರಾಣಾಯಾಮ ಮಾಡಿ, ಮೂಗಿನೊಂದಿಗೆ ಪ್ರಾಣಾಯಾಮವನ್ನು ಮಾಡಿ ಅದನ್ನ ನಿಲ್ಲಿಸಕ್ಕೆ ಹೋಗ್ತಾರೆ. ಇಂದ್ರಿಯ ಚಾಪಲ್ಯಗಳನ್ನು ನಿಲ್ಲಿಸಲಿಕ್ಕೆ ಹೋಗ್ತಾರೆ. ಹೌದಾ? ರೇಚಕ, ಪೂರಕ, ಕುಂಭಕ, ಹೌದಾ? ಸೂರ್ಯನಾಡಿ, ಚಂದ್ರನಾಡಿ ಅಂತಾರಲ್ಲ. ಯಾವುದು ಸೂರ್ಯನಾಡಿ? ಬಲಗಡೆದ್ದೇನೈತಲ್ಲ ಅದು ಸೂರ್ಯನಾಡಿ, ಎಡಗಡೆದ್ದೇನೈತಲ್ಲ ಅದು ಚಂದ್ರನಾಡಿ. ದೇಹಕ್ಕೆ ಉಷ್ಣತಾ ಬೇಕಾಗಿತ್ತು ಅಂತಂದ್ರೆ ಸೂರ್ಯನಾಡಿ ಆರಂಭ ಆಗ್ತದೆ, ದೇಹಕ್ಕೆ ತಂಪು ಬೇಕಾಗಿತ್ತು ಅಂತಂದ್ರೆ ಚಂದ್ರನಾಡಿ ಆರಂಭ ಆಗ್ತದೆ. ಪ್ರಾಣಾಯಾಮದ ಪ್ರಕಾರ ಭಗವಂತ ಬಹಳ ಚಲೋ ಸೃಷ್ಟಿ ಮಾಡಿಬಿಟ್ಟಾನ. ಇವು 2 ಏಕಕಾಲಕ್ಕೆ ಪ್ರಾರಂಭ ಇರೋದಿಲ್ಲ. ಹೊಳ್ಳೆಗಳು ಒಂದು 3 ತಾಸು ಅದು ಕೆಲಸ ಮಾಡುತ್ತೆ, ಒಂದು 3 ತಾಸು ಇದು ಕೆಲಸ ಮಾಡುತ್ತೆ. ಒಂದೊಂದು ಕೆಲಸ ಮಾಡ್ಕೊಂತ ಹೋಗ್ತಾವಲ್ಲ. ಈ ಮೂಗಿನಿಂದ ಆ ಮನಸ್ಸನ್ನ ನಿಯಂತ್ರಿಸೋದು ಆಗೋದಿಲ್ಲ ಅಂತಾರವರು. ಹೆಂಗಂತಂದ್ರೆ ಒಂದು ಹಕ್ಕಿಯ ಕಾಲುಗಳನ್ನು ಹಿಡಿದು ಬಿಟ್ರೆ ಅದು ಎದ್ವಾ ಪಟಪಟ ಪಟಪಟ ಅಂತ ಬಡ್ಕೊಳಕ್ ಚಲೋ ಮಾಡುತ್ತೆ. ನಿಮ್ಮ ಕೈಯಿಂದ ಕೊಸರ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡುತ್ತೆ. ಕಾಲುಗಳನ್ನು ಹಿಡಿಬಾರ್ದು. ಹಕ್ಕಿ ಹಿಡಿಬೇಕಾದ್ರೆ ಅದರ ರೆಕ್ಕೆಗಳನ್ನು ಹಿಡಿಬೇಕು. 2 ರೆಕ್ಕೆಗಳನ್ನು ಹಿಂಗೆ ಹಿಡ್ಕೊಂಡು ಬಿಡ್ರಿ, ಅದರ ಆಟನೇ ನಡೆಯೋದಿಲ್ಲ, ಅದು ನಿಂತು ಹೋಗಿಬಿಡ್ತದೆ. ಮನಸ್ಸನ್ನುವಂಥ ಹಕ್ಕಿಯನ್ನ ನಿಲ್ಲಿಸಬೇಕಾಗಿತ್ತು ಅಂತಂದ್ರೆ, ಮನಸ್ಸನ್ನುವಂಥ ಹಕ್ಕಿಗಳನ್ನು ನಿಲ್ಲಿಸಬೇಕಾಗಿತ್ತು ಅಂತಂದ್ರೆ ಈ ಈಡಾ ಪಿಂಗಳುಗಳಂತ ಏನದಾವಲ್ಲ, ಯುವಕರು ಕೂಡ ಆಟ ಆಡಕ್ಕೆ ಹೋಗಬೇಡ. ಕಾಲು ಹಿಡ್ಕೊಂಡಂಗಾಗತ್ತೆ. ಮೂಗಿನ ಕೂಡ ನೀ ನಿಂತಿ ಅಂತಂದ್ರೆ, ಘ್ರಾಣೇಂದ್ರಿಯದ ಕೂಡ ನೀ ನಿಂತಿ ಅಂತಂದ್ರೆ, ಮೂಗು ಹಿಡ್ಕೊಂಡು ಕುಂತಿ ಅಂತಂದ್ರೆ ಆಗೋದಿಲ್ಲ. ಈ ಕಣ್ಣುಗಳೇನದಾವಲ್ಲ, ಇವು 2 ರೆಕ್ಕೆಗಳಿದ್ದಂಗ. ಇವನು ಬಂದ್ ಮಾಡು, ಇವನು ಗಟ್ಟಿಗೆ ಹಿಡ್ಕೊ. ಇವರಿ ಅಲ್ಲ, ಇವು 2 ಏನದಾವಲ್ಲ ಬಹಳ ಮುಖ್ಯ. ಇವು ಕಣ್ಣು ಮತ್ತು ಮೂಗು. ನೀವು ಈ ಕಡೆ ಬರುವಾಗ ಈ ರೋಡ್ ಸೈಡು ಒಂದು ಕೆಬ್ಬನದ್ದು ಬಳಿಗೆ ಅಂತಾರೆ, ಅದು ಕರುವ ಬಳಿಗೆ ಅಂತಾರೆ. ಅದನ್ನ ಇಟ್ಕೊಂಡು ಒಂದು ಮೆಣಸಿನಕಾಯಿನ ಹಿಟ್ಟಿನಾಗ ಎದ್ದೆದ್ದಿ ಹಿಂಗೆ ಹಾಕಿರ್ತಿರ್ತಾರೆ ನೋಡ್ರಿ. ಇದನ್ನೊಂದು ತಗೊಂಡು ಹೋಗ್ಬಿಟ್ರೆ ಮಸ್ತ್ ಆಕತಿ ಇವತ್ತು ಕಾರ್ಯಕ್ರಮ ಅನ್ಕೊಂತೀರಿ ನೀವು.
ಅಲ್ಲ, ಅಲ್ಲೇ ಮಗ್ಗಲು ಬಾಳೆಹಣ್ಣು ಇಟ್ಕೊಂಡು ಕುಂತಾರಂತಂದ್ರೆ ಬಾಳೆಹಣ್ಣಿನ ಕಡೆಗೆ ಹೋಗೋದಿಲ್ಲ ನಿಮ್ದು. ಅವರು ಒಳ್ಳೆ ಸಾಯಂಕಾಲ ಟೈಮ್ನ್ಯಾಗನ ಬಿಡ್ತಿರ್ತಾರ ಅವನ್ನ ಎಣ್ಣೆಯಾಗ. ವಾಸನೆ ಬಂದ್ರೆ ಸಾಕು ನಿಂದ್ರಿಸೇ ಬಿಡ್ತೀರಿ. ಕಾರರ ನಿಲ್ಲಿಸ್ತೀರಿ, ಮೋಟರ್ ಸೈಕಲರ್ ನಿಲ್ಲಿಸ್ತೀರಿ, ಕೊನೆಗೆ ಕಾಲರ್ ನಿಲ್ಲಿಸ್ತೀರಿ. ನಿಲ್ಲಿಸಿ ಒಂದಿಟ್ಟು ಹಾಕ್ಕೊಂಡ ಮೂಗಿಗೆ ಒಳಗಾದ್ರಿ ನೀವು. ಅದನ್ನು ತಿನ್ನೋದ್ರಿಂದ ಅನಾರೋಗ್ಯ ಅನ್ನೋದು ಗೊತ್ತು, ಬಾಳೆಹಣ್ಣು ತಿನ್ನೋದ್ರಿಂದ ಆರೋಗ್ಯ ಅನ್ನೋದು ಗೊತ್ತು. ಆದ್ರೆ ಬಾಳೆಹಣ್ಣು ಅಲ್ಲಿ ಬ್ಯಾಡಾಗತ್ತೆ. ಅವೆರಡು ಕೂಡಿಸಿ ತಿಳುವಳಿಕೆ ಇದ್ದವ್ರಿಗೆ ಯಾಕ್ರಿ, ಒಂದು ಬಜಿನ ಒಂದು ಬಾಳೆಹಣ್ಣನ ಒಂದು 8-10 ವರ್ಷದ ಮಗುವಿನ ಎದುರಿಗೆ ಹಿಂಗೆ ಹಿಡ್ಕೋರಿ ಎರಡು ಕೈಯಾಗ, ನಿನಗೆ ಯಾವ್ದು ಬೇಕು ಅದನ್ನು ತಗೋ ಅಂದ್ರೆ ಯಾವ್ದು ತಗೊಳುತ್ತ? ಅದು ತಗೊಳ್ಳೋದು ಅದನ್ನ ತಗೊಳುತ್ತ. ಅದು ಸಹಿತ ವಾಸನೆಗೆ ಒಳಗಾಗ್ಯದ. ವಾಸನೆ ಅನ್ನುವಂಥದ್ದು ಪ್ರಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಯಾರು ಇಂದ್ರಿಯಗಳನ್ನು ಒಳಗೊಂಡಾರ ಅವ್ರಿಗೆಲ್ಲರಿಗೆ ಸಂಬಂಧಪಟ್ಟಿದ್ದ. ಹಿಂಗೆ ತಗೊಂಡ ಬಿಡುತ್ತೆ, ಬಾಯಾಗ ಹಾಕ್ಕೊಂಡ ಬಿಡುತ್ತೆ. ಇಷ್ಟೇ. ಆ ಬಜಿ ಅನ್ನೋದು ಏನೈತಲ್ಲ ಅದು ಪ್ರಪಂಚ. ಆ ಬಾಳೆಹಣ್ಣು ಅನ್ನೋದು ಏನೈತಲ್ಲ ಅದು ಪಾರಮಾರ್ಥ. ಪಾರಮಾರ್ಥ ವಾಸನೆಯನ್ನು ಒಳಗೊಂಡಿದ್ದಲ್ಲ, ಆರೋಗ್ಯವನ್ನು ಒಳಗೊಂಡಿದ್ದು. ಆ ಪ್ರಪಂಚ ವಾಸನೆಯನ್ನು ಒಳಗೊಂಡಿದ್ದು.